ಟೈಮ್ ಅಟ್ 9 ಅಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಆದರೆ ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶದಲ್ಲಿ ನಡೆದಿರುವ ಟಾಪ್ 18 ಸುದ್ದಿಯನ್ನ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ದಿನೇ ದಿನೇ ಬಿಗಡಾಯಿಸುತ್ತಿದೆ. ಬಂದ್ ಆಗಿರುವ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡುವಂತೆ ಇರಾನ್ಗೆ ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಇರಾನ್ ಶತ್ರುಗಳಿಗೆ ಜಲಮಾರ್ಗ ತೆಗೆಯಲ್ಲ ಅಂತ ಹೇಳ್ತಿದೆ. ಇದರಿಂದ ಭಾರತದಲ್ಲಿ ತೈಲ, ಅನಿಲ ಹಾಗೂ ಗೊಬ್ಬರ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಿದೆ. ಅಮೆರಿಕ, ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಬರಬೇಕಿದ್ದ ಯೂರಿಯಾ, ಅಮೋನಿಯಂ, ಡಿಎಪಿ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಯುದ್ಧ ಹೀಗೆ ಮುಂದುವರೆದರೆ ರಸಗೊಬ್ಬರ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಪ್ರಧಾನಿ ಮೋದಿ ಇವತ್ತು ಮಹತ್ವದ ಸಭೆ ನಡೆಸಿದ್ದಾರೆ. ಹಿರಿಯ ಸಚಿವರ ಜೊತೆ ಸಭೆ ಮಾಡಿದ್ದು, ಚರ್ಚಿಸಿದ್ದು, ಜನರಿಗೆ ತೊಂದರೆ ಆಗದ ಹಾಗೆ ಪರಿಸ್ಥಿತಿ ನಿಭಾಯಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನಿರಂತರ ಯುದ್ಧದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಇರಾನ್ಗೆ ಜಮ್ಮು ಕಾಶ್ಮೀರದ ಬಡ್ಗಾಮ್ ನಿವಾಸಿಗಳು ಸಹಾಯ ಮಾಡಿದ್ದಾರೆ. ಚಿನ್ನ, ಬೆಳ್ಳಿ, ಪಾತ್ರೆ ಮತ್ತು ಹಣವನ್ನು ದಾನವಾಗಿ ಕೊಟ್ಟಿದ್ದು, ಇರಾನ್ನೊಂದಿಗೆ ನಾವಿರ್ತೀವಿ ಅನ್ನುವ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಇರಾನ್ ಸರ್ಕಾರವು ಕೃತಜ್ಞತೆ ಸಲ್ಲಿಸಿದೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ತತ್ತರಿಸಿರುವ ಇರಾನ್ ಭಾರತೀಯ ಮಾನವೀಯ ನೆರವಿಗೆ ಧನ್ಯವಾದ ಹೇಳಿದೆ. ಮಾರ್ಚ್ 18ರಂದು ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ಭಾರತ ಸರ್ಕಾರ ವೈದ್ಯಕೀಯ ನೆರವು ಕೊಟ್ಟಿತ್ತು. ನಿಮ್ಮ ದಯೆ ಮತ್ತು ಮಾನವೀಯತೆಯನ್ನು ನಾವು ಎಂದಿಗೂ ಮರೆಯಲ್ಲ ಅಂತ ಭಾರತದಲ್ಲಿರುವ ಇರಾನ್ ರಾಯಭಾರ ಕಚೇರಿ ಧನ್ಯವಾದ ತಿಳಿಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಇರಾನ್ ಪ್ರತಿದಾಳಿಗಳಿಂದ ಅಮೆರಿಕದ ನೆಲೆಗಳು ಹಾನಿಯಾಗಿದೆ. ಅಮೆರಿಕಾಗೆ ಸುಮಾರು $800 ಮಿಲಿಯನ್ ನಷ್ಟ ಉಂಟಾಗಿದೆ. ಜೋರ್ಡನ್ ಸೇರಿದಂತೆ ಹಲವು ದೇಶಗಳಲ್ಲಿರುವ ಅಮೆರಿಕದ ಪ್ರಮುಖ ಸೈನಿಕ ಮೂಲಸೌಕರ್ಯಗಳು, ವಿಶೇಷವಾಗಿ ಥಾಡ್ ರಾಡಾರ್ ವ್ಯವಸ್ಥೆಗಳು ಹಾನಿಗೆ ಒಳಗಾಗಿವೆ. ಇತ್ತ ಯುದ್ಧದಿಂದ ಜಾಗತಿಕವಾಗಿ ಭಾರೀ ಸಮಸ್ಯೆಯಾಗಿದೆ. ಭಾರತದಲ್ಲಿ ಪವರ್ ಪೆಟ್ರೋಲ್ ದರ ₹2 ಏರಿಕೆ ಮಾಡಲಾಗಿತ್ತು. ಈಗ ಶ್ರೀಲಂಕಾದಲ್ಲೂ ಕೂಡ ಪೆಟ್ರೋಲ್ ದರ ಏರಿಕೆ ಮಾಡಲಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ ಏಕಾಏಕಿ %25 ದರ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವ ವದಂತಿಯಿಂದ ಬಂಕ್ಗಳಿಗೆ ವಾಹನ ಸವಾರರು ಮುಗಿಬಿದ್ದಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಅಲ್ಪಸಂಖ್ಯಾತರು ಸಿಡಿದೆದ್ದಿದ್ದಾರೆ. ದಾವಣಗೆರೆಯ ಅಖ್ತಾರ್ ರಜಾ ವೃತ್ತದಲ್ಲಿ ಕೈಯಲ್ಲಿ ಕಪ್ಪು ಬಾವುಟ ಹಿಡಿದು ನೂರಾರು ಜನ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೀವಿ, ಯಾರೂ ಮತ ಹಾಕಬೇಡಿ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನವೇ ತಮಿಳುನಾಡು ಆಡಳಿತಾರೂಢ ಪಕ್ಷ ಡಿಎಂಕೆ ನೇತೃತ್ವದ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ. ಎಸ್ಪಿಎ ಮೈತ್ರಿಕೂಟದಿಂದ ಹೊರಬರುವುದಾಗಿ ತಮಿಳಿಗ ವಳುರಿಮ್ಮೈ ಪಕ್ಷ ಘೋಷಿಸಿದೆ. ಡಿಎಂಕೆ ದೊಡ್ಡಣ್ಣನಂತೆ ವರ್ತಿಸುತ್ತಿದೆ, ಇಂತಹ ಧೋರಣೆಯನ್ನು ನಾವು ಸಹಿಸೋದಿಲ್ಲ ಅಂತ ಟಿವಿಕೆ ಸ್ಥಾಪಕ ಟಿ ವೇಲ್ ಮುರುಗನ್ ತಿಳಿಸಿದ್ದಾರೆ. ಬೆಂಗಳೂರಿನ ಅನಿಲ್ ಕುಂಬಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮುತ್ತಪರೈ ಪುತ್ರ ರಿಕ್ಕಿ ರೈ ಕಾರ್ ಡ್ರಿಫ್ಟ್ ಮಾಡಿದ್ದು, ಕಬ್ಬನ್ ಪಾರ್ಕ್ ಸಂಚಾರ ಠಾಣೆ ಪೊಲೀಸರು ಕಾರನ್ನು ಸೀಸ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ರಿಕ್ಕಿ ರೈಗೂ ನೋಟಿಸ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕಾರು ಖರೀದಿಸಿದ್ದ ರಿಕ್ಕಿ ರೈ ಕರ್ನಾಟಕದಲ್ಲಿ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ರು. ದೆಹಲಿಯಿಂದ ಎನ್ಒಸಿ ಸಿಗೋ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಕಾರಿಗೆ ಅಳವಡಿಸಿದ್ದ ಬಗ್ಗೆಯೂ ತನಿಖೆ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ಆರಂಭಿಸಿದೆ. ಜಿಬಿಎಯ 5 ಪಾಲಿಕೆ ಹಾಗೂ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿಗೂ ಉಸ್ತುವಾರಿಗಳ ನೇಮಕ ಮಾಡಲಾಗಿದೆ. ಬಿವೈ ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖರಿಗೆ ಬಿಜೆಪಿ ಜವಾಬ್ದಾರಿ ಕೊಟ್ಟಿದೆ. ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಠ್ಯಪುಸ್ತಕ ದರ ₹50 ಏರಿಸುವ ಪ್ರಸ್ತಾವನೆ ಶಿಕ್ಷಣ ಇಲಾಖೆ ಮುಂದಿತ್ತು. ಇದೀಗ ತನ್ನ ನಿರ್ಧಾರದಿಂದ ಶಿಕ್ಷಣ ಇಲಾಖೆ ಹಿಂದೆ ಸರಿದಿದೆ. ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದ ಹಿನ್ನೆಲೆಯಲ್ಲಿ ಇಲಾಖೆ ತನ್ನ ಪ್ರಸ್ತಾವನೆಯನ್ನ ಹಿಂಪಡೆದಿದೆ. ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿ ಕಲಬೆರಕೆ ಹಾಲು ಸೇವಿಸಿ 16 ಮಂದಿ ಮೃತಪಟ್ಟಿದ್ದಾರೆ. ರಾಜ ಮಹೇಂದ್ರವರಂ ಮಂಡಲಂನ ಈ ಗ್ರಾಮದಲ್ಲಿ ಈ ದುರಂತ ಸಂಭವಿಸಿದೆ. ಅಂಗಡಿಯೊಂದರಲ್ಲಿ ಖರೀದಿಸಿದ ಹಾಲು ಕುಡಿದು 16 ಮಂದಿ ಅಸುನೀಗಿದ್ದಾರೆ. ಹಾಲಿನಲ್ಲಿ ವಿಷಕಾರಿ ಎಥನಾಲ್ ಗ್ಲೈಕಾಲ್ ಮಿಶ್ರಣ ಆಗಿರುವುದು ಪತ್ತೆಯಾಗಿದೆ. ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ವರದಿ ಬಿಡುಗಡೆಯಾಗಿದೆ. ಸೂಚ್ಯಂಕದಲ್ಲಿ ಪಾಕಿಸ್ತಾನ ಮೊದಲ ಸ್ಥಾನದಲ್ಲಿದೆ. ಪಾಕಿಸ್ತಾನಕ್ಕೆ ಸೇರಿದ ಭಯೋತ್ಪಾದಕ ಸಂಘಟನೆಗಳು ನಡೆಸಿರುವ ಉಗ್ರ ದಾಳಿಯಲ್ಲಿ ಈ ವರ್ಷ 1139 ಮಂದಿ ಮೃತಪಟ್ಟಿದ್ದಾರೆ. 1595 ಜನ ಗಾಯಗೊಂಡಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಉತ್ತರಾಖಂಡದಲ್ಲಿ ಭಾರೀ ಹಿಮಪಾತವಾಗ್ತಿದೆ. ಕೇದಾರನಾಥ ದೇಗುಲ ಸಂಪೂರ್ಣವಾಗಿ ಹಿಮಾವೃತಗೊಂಡಿದೆ. ಉತ್ತರಾಖಂಡದಲ್ಲಿ ಅನೇಕ ಕಡೆ ರಸ್ತೆಗಳು ಕ್ಲೋಸ್ ಆಗಿದೆ. ರಸ್ತೆಗಳ ಮೇಲಿರುವ ಹಿಮವನ್ನ ತೆರವುಗೊಳಿಸಲಾಗುತ್ತಿದೆ. ಹಿಮಾಚಲ ಪ್ರದೇಶದಲ್ಲಿ ಹಲವು ದಿನಗಳಿಂದ ನಿರಂತರವಾಗಿ ಮಳೆಯಾಗುತ್ತಿದೆ. ಪರಿಣಾಮ ಮಂಡಿ ಜಿಲ್ಲೆಯಲ್ಲಿ ಹಲವು ಕಡೆ ಭೂಕುಸಿತ ಉಂಟಾಗಿದೆ. ಕೋಟ್ಲಿ, ರೋಪಾಡು ಸೇರಿದಂತೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಿ ಹಲವು ಮನೆಗಳಿಗೆ ಹಾನಿಯಾಗಿದೆ. ಜನ ಭಯಭೀತರಾಗಿದ್ದಾರೆ.
ಚೈತ್ರ ನವರಾತ್ರಿಯ ಪ್ರಯುಕ್ತ ಜಮ್ಮುವಿನ ಪ್ರಸಿದ್ಧ ಮಾತಾ ವೈಷ್ಣೋದೇವಿ ದೇವಸ್ಥಾನಕ್ಕೆ ವಿಪರೀತ ಭಕ್ತರು ಬಂದಿದ್ದು ದಟ್ಟಣೆ ಉಂಟಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸಿದ್ದಾರೆ. ದೇಶದಲ್ಲಿ 8,931 ದಿನ ಸರ್ಕಾರದ ಮುಖ್ಯಸ್ಥರಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ವ್ಯಕ್ತಿಯಾಗಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಇಷ್ಟು ದಿನ ಸಿಕ್ಕಿಂನ ಮಾಜಿ ಸಿಎಂ ಪವನ್ ಕುಮಾರ್ ಚಾಮ್ಲಿಂಗ್ ಹೆಸರಲ್ಲಿ 8,930 ದಿನಗಳು ಅಧಿಕಾರ ನಡೆಸಿದ ದಾಖಲೆ ಇತ್ತು. ಇರಾನ್ ದಾಳಿಯ ನಡುವೆ ಕತಾರಲ್ಲಿ ರಕ್ಷಣಾ ಸಚಿವಾಲಯಕ್ಕೆ ಸೇರಿದ ಹೆಲಿಕಾಪ್ಟರ್ ಪತನ ಆಗಿದೆ. ಗಸ್ತು ಕಾರ್ಯಾಚರಣೆ ನಡೆಸುತ್ತಿದ್ದಾಗ ತಾಂತ್ರಿಕ ದೋಷದಿಂದ ಕತಾರ್ನ ಪ್ರಾದೇಶಿಕ ಜಲಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿದೆ. ಈ ಅವಘಡದಲ್ಲಿ ಹೆಲಿಕಾಪ್ಟರ್ನಲ್ಲಿದ್ದ 6 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ವಿದ್ಯಮಾನಗಳನ್ನು ವಿಸ್ತೃತವಾಗಿ ನೋಡೋಣ. ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಗೆ 2 ಪಕ್ಷಗಳಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದ್ದ ದಾವಣಗೆರೆಗೆ ಕೊನೆಗೂ ಶಾಮನೂರು ಮೊಮ್ಮಗನಿಗೆನೇ ಟಿಕೆಟ್ ಸಿಕ್ಕಿದೆ. ಆದರೆ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದಂತೆ ಮುಸ್ಲಿಂ ಸಮುದಾಯದವರು ಬೀದಿಗಿಳಿದಿದ್ದಾರೆ. ಕಾಂಗ್ರೆಸ್ಗೆ ಈ ಸಲ ಸೋಲಿನ ರುಚಿ ತೋರಿಸಲೇಬೇಕು ಅಂತ ಬ್ರದರ್ಸ್ ಸಮರ ಸಾರಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ, ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಬಾರಮ್ಮ ಅವ್ರ ಬಲಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ 100% ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು. ಟಿಕೆಟ್ ಕಗ್ಗಂಟಿಗೆ ಮುಕ್ತಿ, ನಿಲ್ತಿಲ್ಲ ಜಂಗಿ ಕುಸ್ತಿ. ಮೇಟಿ ಮತ್ತು ಶಾಮನೂರು ಕುಟುಂಬಕ್ಕೆ ಕೈ ಮಣೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಬಿರುಗಾಳಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ 2 ಪಕ್ಷಗಳು ರಣತಂತ್ರ ಶುರು ಮಾಡಿವೆ. ಕಮಲ ಪಾಳಯದಲ್ಲಿ ಟಿಕೆಟ್ ಅನೌನ್ಸ್ ಆಗಿ 4-5 ದಿನವೇ ಆಗೋಯಿತು. ಆದರೆ ಕಾಂಗ್ರೆಸ್ಗೆ ಮಾತ್ರ ಟಿಕೆಟ್ ಹಂಚಿಕೆಯೇ ಕಗ್ಗಂಟಾಗಿ ಹೋಗಿತ್ತು. ಹೀಗಾಗಿಯೇ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಕುಟುಂಬ ರಾಜಕೀಯಕ್ಕೆ ಮತ್ತೆ ಮಣೆ ಹಾಕಲಾಗಿದ್ದು, ದಾವಣಗೆರೆಯಲ್ಲಿ ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಭಾಗ್ಯ ಸಿಕ್ಕರೆ, ಬಾಗಲಕೋಟೆಯಲ್ಲಿ ಮೇಟಿ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಇದೇ ಈಗ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ವೇದಿಕೆ ಮಾಡಿಕೊಟ್ಟಿದೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ನೋವಾಗಿದೆ ಸರ್. ಬೈ ಎಲೆಕ್ಷನ್ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ 2 ಕ್ಷೇತ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ನಾಯಕರೇ, ಜೊತೆಗೆ ಸರ್ಕಾರ ಇರೋದು ಕೂಡ ಕಾಂಗ್ರೆಸ್. ಹೀಗಾಗಿ 2 ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದೆ. ಇದೇ ಕಾರಣಕ್ಕೆ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥವರನ್ನ ಆಯ್ಕೆ ಮಾಡಿದರೆ, ಬಾಗಲಕೋಟೆಯಿಂದ ಉಮೇಶ್ ಮೇಟಿಗೆ ಮಣೆ ಹಾಕಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ 2ನೇ ಮಗ. ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರು, ನಾನು ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಒಮ್ಮತಕ್ಕೆ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಸ್ಬೇಕಿದೆ 2 ಕಡೆಗೂ. ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡ್ರಿ, ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವೈತಾರೆ ಅವರಿಗೆ ಕೊಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿರೋದ್ರಿಂದ ಸಮರ್ಥ ಮಲ್ಲಿಕಾರ್ಜುನ್ ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಮಧ್ಯೆ ಜಿದ್ದಾಜಿದ್ದು ಶುರುವಾಗಿದೆ. ಶಾಮನೂರು ಸಮರ್ಥ ವಿರುದ್ಧ ತೊಡೆತಟ್ಟಿದ ಪೈಲ್ವಾನ್. ಸಣ್ಣ ಪುಟ್ಟ ಕಿಡಿಗೇಡಿಗಳಿರ್ತಾರೆ ಅಂದ್ರು ಮಲ್ಲಿಕಾರ್ಜುನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ್ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಬಂಡಾಯ ಭುಗಿಲೆದ್ದಿದೆ. ಕಾಂಗ್ರೆಸ್ನಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಾಗಿ ಹೇಳಿದ್ದಾರೆ. ನಮಗೆ ಬಿ ಫಾರ್ಮ್ ಸಿಗುವ ಭರವಸೆ ಇತ್ತು, ಆದರೆ ಬಿ ಫಾರಂ ಕೊಟ್ಟಿಲ್ಲ. ಈ ಸಲ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ. 40 ವರ್ಷದಿಂದ ಕಾಂಗ್ರೆಸ್ಗಾಗಿ ದುಡಿದ್ರೂ ನಮಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ನಾಳೆ ಸಾವಿರಾರು ಜನರೊಂದಿಗೆ ತೆರಳಿ ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ತೊಡೆತಟ್ಟಿದ್ದಾರೆ ಪೈಲ್ವಾನ್. ಆದರೆ ನಾವು ಮುಸ್ಲಿಮರು, ಎಲ್ಲ ಜಾತಿಯವರು ಚೆನ್ನಾಗಿದ್ದೀವಿ, ಕೆಲವು ಕಿಡಿಗೇಡಿಗಳಿರ್ತಾರೆ ಅನ್ನೋದು ಸಚಿವ ಎಸ್ ಮಲ್ಲಿಕಾರ್ಜುನ್ ಕೊಟ್ಟ ಹೇಳಿಕೆ. ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನವರೇ, ನಾವು 40 ವರ್ಷದಿಂದ ದುಡಿದಿದ್ವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ
ನಾನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲ ನಾವು ಅಣ್ತಂಬದಂತ ಇದ್ದೀವಿ. ಯಾರು ಸಣ್ಣ ಪುಟ್ಟ ಕಿಡಿಗೇಡಿಗಳು ಅವರು ಇವರು ಏನಾದರೂ ಮಾಡಿರ್ಬೋದು, ಆದರೆ ಈಗ ಎಲ್ಲರನ್ನೂ ನಾವು ಒಟ್ಟುಗೂಡಿ ಎಲ್ಲ ಅಲ್ಪಸಂಖ್ಯಾತರು ಯಾರೂ ವಿರೋಧ ಇಲ್ಲ. ಎಲ್ಲ ಅಲ್ಪಸಂಖ್ಯಾತರಾಗಿರ್ಬೋದು, ನಮ್ಮ SC ST ಆಗಿರ್ಬೋದು ಮತ್ತು ಎಲ್ಲ ಸಮಾಜದವರು ಬಾಂಧವ್ಯ ಚೆನ್ನಾಗಿದೆ. ಮುಂಚಿನಿಂದ 40 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅಣ್ತಂಬದಂತ ಇದ್ದೀವಿ. ಅದೇ ರೀತಿ ನಾವು ದಾವಣಗೆರೆಯಲ್ಲಿ ಶಾಂತಿ ನೆಲೆಸಬೇಕು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಸ್ಲಿಂ ಸಮುದಾಯದವರೇ ಆಗ್ಬೇಕಂತ ಪಟ್ಟು ಹಿಡಿದು ಕೂತಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಕೊನೆ ಕ್ಷಣದವರೆಗೂ ಪ್ರಯತ್ನ ಪಟ್ಟಿದ್ದು ಸಚಿವ ಜಮೀರ್ ಅಹಮದ್. ಆದರೆ ನಿನ್ನೆ ರಾತ್ರಿ ಸಚಿವ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಹಾಗೂ ಮುಸ್ಲಿಂ ನಾಯಕರನ್ನೆಲ್ಲ ಸಿಎಂ DCM ಒಂದೇ ಕಡೆ ಸೇರಿಸಿದ್ರು. ಟಿಕೆಟ್ಗೋಸ್ಕರ ರಾಜೀನಾಮೆ ಕೊಡೋಕು ರೆಡಿ ಅನ್ನೋ ಮಟ್ಟಿಗೆ ಮಾತುಕತೆಗಳಾಯಿತು. ಕೊನೆಗೆ ಸುರ್ಜೇವಾಲಾ, ಸಿದ್ದರಾಮಯ್ಯ, DK ಶಿವಕುಮಾರ್ ಮುಂದೆ ಮುಸ್ಲಿಂ ನಾಯಕರು ಕೆಲವು ಬೇಡಿಕೆಗಳನ್ನಿಟ್ರು. ಜೂನ್ನಲ್ಲಿ 12 ವಿಧಾನ ಪರಿಷತ್ ಸದಸ್ಯರು ನಿವೃತ್ತರಾಗ್ತಿದ್ದು, ಈ ಸಲ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮುಂಬರುವ ರಾಜ್ಯಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ನ ಮುಸ್ಲಿಂ ನಾಯಕರಿಗೆ ಅವಕಾಶ ನೀಡಬೇಕು. ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು. ಸಚಿವ ಸಂಪುಟ ಪುನಾರಚನೆ ಆದರೆ ಮುಸ್ಲಿಂ ನಾಯಕರಿಗೆ ಹೆಚ್ಚಿನ ಸಚಿವ ಸ್ಥಾನ ನೀಡಬೇಕು ಅಂತ ಬೇಡಿಕೆ ಇಟ್ರು. ಆಗ ಸಿಎಂ DCM ಸುರ್ಜೇವಾಲಾ ಆದಷ್ಟು ಅವಕಾಶ ಕಲ್ಪಿಸ್ತೀವಿ ಅಂತ ಭರವಸೆ ಕೊಟ್ರು. ಹೀಗಾಗಿ ನಿನ್ನೆ ತಡರಾತ್ರಿ ದಾವಣಗೆರೆಗೆ ಸಮರ್ಥಗೆ ಟಿಕೆಟ್ ಘೋಷಣೆ ಆಯಿತು. ಇವತ್ತು B ಫಾರಂ ಕೂಡ ಕೊಟ್ಟಿದ್ದಾರೆ. ಮೇಟಿ ಮಗನಿಗೆ ಒಲಿದ ಕೈ ಟಿಕೆಟ್. ಬಾಗಲಕೋಟೆಯಲ್ಲೂ ಟಿಕೆಟ್ ಹಂಚಿಕೆಯೇ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ HY ಮೇಟಿ ಮಕ್ಕಳು ಪಟ್ಟು ಹಿಡಿದಿದ್ರು. ಹೀಗಾಗಿ ಅಳಿದು ತೂಗಿ ಕಾಂಗ್ರೆಸ್ ಪಡೆ ಮೇಟಿಯ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದೆ. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಉಮೇಶ್ ಮೇಟಿ ಸೆಣಸಾಡಲಿದ್ದಾರೆ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಒಲೆಗೆ ಬಂತು. ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವೆ ಇಲ್ಲಿ. ಯಾವಾಗ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಯಿತು, ಉಮೇಶ್ ಮೇಟಿ ಬೆಂಬಲಿಗರು ಫುಲ್ ಖುಷಿಯಾಗಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಗೆಲ್ಲಬೇಕು ಅಂತ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿದ್ದಾರೆ. ಈ ವೇಳೆ ಉಮೇಶ್ ಮೇಟಿ ಕೂಡ ಭಾಗಿಯಾಗಿ ಪೂರ್ಣಾಹುತಿ ಹೋಮ ನೆರವೇರಿಸಿದ್ರು. ಇನ್ನು ಇಷ್ಟು ದಿನ ಬಂಡಾಯದ ಮುನ್ಸೂಚನೆ ನೀಡುತ್ತಿದ್ದ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಈಗ ತಣ್ಣಗಾಗಿದ್ದಾರೆ. ನಮ್ಮ ಅಣ್ಣನ ಪರ ನಾನೇ ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ಇದನ್ನೇನಿಲ್ಲ, ಒಟ್ಟಾಗಿ ನಮ್ಮ ಉಮೇಶ್ ಅಣ್ಣಗೆ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗೈತಿ. ಅದರಿಂದ ನಾವು ಒಟ್ಟಾಗಿ 4 ಜನ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಾವು ಅವನಿಗೆ ಮೊದಲು ಗೆಲ್ಲಿಸಿ ತರ್ಬೇಕು. ನಮ್ಮ ಎಲ್ಲರೂ ಸೇರಿ ಗೆಲ್ಲಿಸಿ ತಗೊಂಬರೋಣ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕೈ ನಾಯಕರನ್ನ ಕಿಚಾಯಿಸಿದ್ದಾರೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದಕ್ಕಾಗದೆ 8 ದಿನ ತಿಣುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಲಾರದೆ 8 ದಿನ ತಿಣಕಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಮನೆಯೊಂದು 3 ಬಾಗಿಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದ್ದ ಟಿಕೆಟ್ ಹಂಚಿಕೆ ಬಿಚ್ಚಿಕೊಂಡಿದೆ. ಆದರೆ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಸಿಡಿದೇಳೋ ಮುನ್ಸೂಚನೆ ನೀಡುತ್ತಿದ್ದು ಉರಿಯೋ ಬೆಂಕಿಯನ್ನ ಹೇಗೆ ಆರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ ತಳವಾರ್, ನ್ಯೂಸ್ 18 ಬಾಗಲಕೋಟೆ. ಹಾರ್ಮುಜ್ ಜಲಸಂಧಿಗೆ ಮತ್ತೊಂದು ಘೋರ ಯುದ್ಧ ಶುರುವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಬಂದ್ ಆಗಿರೋ ಹಾರ್ಮುಜ್ ಜಲಮಾರ್ಗ ಓಪನ್ಗೆ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಬೆದರಿಕೆಗೆ ನಾವು ಹೆದರಲ್ಲ ಅಂತ ಇರಾನ್ ಕೌಂಟರ್ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಓಪನ್ಗೆ 48 ಗಂಟೆ ಡೆಡ್ಲೈನ್. ಇರಾನ್ಗೆ ಬೆದರಿಕೆ ಹಾಕಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಕಳೆದ 3 ವಾರಗಳಿಂದ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಸಂಘರ್ಷ ನಿಲ್ಲುವಂತೆ ಕಾಣ್ತಿಲ್ಲ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತಾರಕಕ್ಕೇರಿದ್ದು ದಾಳಿ ಪ್ರತಿದಾಳಿ ತೀವ್ರಗೊಂಡಿದೆ. ಅಮೆರಿಕ, ಇಸ್ರೇಲ್ ಜಂಟಿ ಕಾರ್ಯಾಚರಣೆಗೆ ಕೌಂಟರ್ ಕೊಡುತ್ತಿರುವ ಇರಾನ್ ದಣಿಯದ ಸಿಂಹದಂತೆ ಏಕಾಂಗಿಯಾಗಿ ಗರ್ಜಿಸುತ್ತಿದೆ. ಈ ಮಧ್ಯೆ ಯುದ್ಧವನ್ನ ಅಂತ್ಯಗೊಳಿಸುವ ಸುಳಿವು ನೀಡಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆಯಲು 48 ಗಂಟೆಗಳ ಡೆಡ್ಲೈನ್ ಕೊಟ್ಟು ಇರಾನಿನ ವಿದ್ಯುತ್ ಘಟಕಗಳನ್ನೇ ನಾಶ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ.
ಈ ಕ್ಷಣದಿಂದ 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರೆಯಬೇಕು. ತೆರೆಯದಿದ್ದರೆ ಅಮೆರಿಕವು ಇರಾನ್ನ ವಿವಿಧ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಿ ನಾಶಪಡಿಸುತ್ತದೆ. ದಾಳಿಯು ಇರಾನ್ನ ಅತಿದೊಡ್ಡ ಸ್ಥಾವರದಿಂದ ಆರಂಭವಾಗುತ್ತದೆ. ಹೀಗಂತ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿ ವಾರ್ನಿಂಗ್ ಮಾಡಿದ್ದಾರೆ. ಟ್ರಂಪ್ ಏನು ಮಾಡಿದ್ರೂ ಸರಿ ಎಂದ ನೆತನ್ಯಾಹು. ಇರಾನ್ಗೆ ಟ್ರಂಪ್ ನೀಡಿರುವ ಎಚ್ಚರಿಕೆಯನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸರಿಗಿದೆ ಎಂದಿದ್ದಾರೆ. ಟ್ರಂಪ್ ನಿರ್ಧಾರ ಸರಿಗಿದೆ, ನಾವು ಏನೇ ಮಾಡಿದ್ರೂ ಇಬ್ಬರು ಒಟ್ಟಿಗೆ ಮಾಡುತ್ತೇವೆ ಅಂತ ನೆತನ್ಯಾಹು ಹೇಳಿದ್ದಾರೆ. I think President Trump knows exactly what he's doing, and whatever we do together and as far as possible in confidence. ಅಮೆರಿಕ ಇದರ ಮಧ್ಯೆ ಅರೇಬಿಯನ್ ಸಮುದ್ರಕ್ಕೆ ಪರಮಾಣು ಜಲಾಂತರ್ಗಾಮಿ ನೌಕೆಯನ್ನ ಕಳುಹಿಸಿದ್ದು. ಇರಾನ್ ಸಂಘರ್ಷ ಉಂಟಾದರೆ ದಾಳಿಗೆ ಅಮೆರಿಕಾದ ಈ ಪರಮಾಣು ಜಲಾಂತರ್ಗಾಮಿ ಸಜ್ಜಾಗಿದೆ. ಟ್ರಂಪ್ ಬೆದರಿಕೆಗೆ ಕೌಂಟರ್ ಕೊಟ್ಟ ಇರಾನ್ ಸೇನೆ. ಡೊನಾಲ್ಡ್ ಟ್ರಂಪ್ ಹಾಕಿರುವ ಬೆದರಿಕೆಗೆ ಇರಾನ್ ಡೋಂಟ್ ಕೇರ್ ಎಂದಿದೆ. ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ನೀಡಿದೆ. ನಮ್ಮ ವಿದ್ಯುತ್ ಸ್ಥಾವರಗಳನ್ನ ಮುಟ್ಟಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅಮೆರಿಕಾದ ಎಲ್ಲ ಎನರ್ಜಿ, ತಂತ್ರಜ್ಞಾನ ಮತ್ತು ಡಿಸಾಲಿನೇಷನ್ ಮೂಲಸೌಕರ್ಯಗಳನ್ನ ಧ್ವಂಸ ಮಾಡುವುದಾಗಿ ಇರಾನ್ ಸೇನೆ ಎಚ್ಚರಿಕೆ ನೀಡಿದೆ. ಹಾರ್ಮುಜ್ ಜಲಸಂಧಿ ವಿಶ್ವದ ಪ್ರಮುಖ ತೈಲ ಸಾಗಣೆ ಮಾರ್ಗಗಳಲ್ಲಿ ಒಂದಾಗಿದ್ದು, ಜಗತ್ತಿನ ಒಟ್ಟು ತೈಲ ಸರಬರಾಜಿನ ಸುಮಾರು 20% ಈ ಮಾರ್ಗದ ಮೂಲಕ ಸಾಗುತ್ತದೆ. ಈಗ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಪರಿಣಾಮ ಯುಕೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಭಾರತ ಸೇರಿದಂತೆ ಅನೇಕ ದೇಶಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಅಮೆರಿಕಾದ ಆರ್ಥಿಕತೆಗೂ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿ ಅಂತ ಇರಾನ್ಗೆ ಅಮೆರಿಕ ತಾಕೀತು ಮಾಡಿದೆ. ಒಟ್ನಲ್ಲಿ ಹಾರ್ಮುಜ್ ಜಲಸಂಧಿ ಈಗ ಅಮೆರಿಕ ಇರಾನ್ನ ಯುದ್ಧದ ಕೇಂದ್ರ ಬಿಂದುವಾಗಿದೆ. ಏಟು ಎದಿರೇಟು ಮುಂದೆ ಗೆಲ್ಲಿಗೆ ಸಾಗುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ 48 ಗಂಟೆಯ ಡೆಡ್ಲೈನ್ ಕೊಟ್ಟಿದ್ರೆ ಈಗಾಗಲೇ 10 ಗಂಟೆನೂ ಕಳೆದು ಹೋಗಿದೆ. ಇನ್ನೊಂದು ಕಡೆ ಇರಾನ್ ಹಾರ್ಮುಜ್ ಜಲಮಾರ್ಗ ಶತ್ರುಗಳಿಗೆ ತೆಗೆಯಲ್ಲ ಅಂತ ಶಪಥ ಮಾಡಿದೆ. ಆದರೆ ಅಮೆರಿಕ ಘೋರ ದಾಳಿ ಮಾಡಿದ್ರೆ ಭಾರತಕ್ಕೆ ಪೂರೈಕೆ ಆಗ್ತಿರೋ LPG ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆಗುವ ಆತಂಕ ಶುರುವಾಗಿದೆ. ಈಗಾಗಲೇ KMF ಹಾಲಿಗೆ, ಹೋಟೆಲ್ಗಳಿಗೆ, ಕೈಗಾರಿಕೆಗಳಿಗೆ ಸಮಸ್ಯೆ ಆಗ್ತಿತ್ತು. ಈಗ ಗೊಬ್ಬರಕ್ಕೂ ಕೊರತೆ ಆಗ್ತಿರೋದು ಭಾರತಕ್ಕೆ ಟೆನ್ಷನ್ ತಂದಿಟ್ಟಿದೆ. ಅಮೆರಿಕ, ಇಸ್ರೇಲ್ ಒಟ್ಟಿಗೆ ಸೇರ್ಕೊಂಡು ಇರಾನ್ ಮೇಲೆ ನಡೆಸ್ತಿರೋ ಯುದ್ಧ 23ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ, ಇಸ್ರೇಲ್ ವಿಧ್ವಂಸಕ ದಾಳಿಯನ್ನ ಮುಂದುವರೆಸಿದ್ರೆ ಇರಾನ್ ಪ್ರತಿದಾಳಿ ಮಾಡ್ತಾನೇ ಇದೆ. ಆದ್ರೆ ಈ ಯುದ್ಧದಿಂದ ನರಕ ಅನುಭವಿಸ್ತಿರೋದು ಮಾತ್ರ ಪಶ್ಚಿಮ ಏಷ್ಯಾ ದೇಶಗಳು. ಅದರಲ್ಲೂ ಭಾರತ. ಯುದ್ಧದಿಂದ ಶುರುವಾದ ಗ್ಯಾಸ್ ಟ್ರಬಲ್ ರಾಜ್ಯದಲ್ಲಿ ದಿನಕ್ಕೊಂದು ವಲಯಗಳನ್ನ ವ್ಯಾಪಿಸಿಕೊಳ್ತಿದೆ. ಯುದ್ಧದ ಎಫೆಕ್ಟ್ KMFಗೂ ತಟ್ಟಿದೆ. ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಅನೇಕ ಹೋಟೆಲ್ಗಳು ಬಂದ್ ಆಗಿವೆ. ಇನ್ನೊಂದು ಕಡೆ ಕೆಲವು ಹೋಟೆಲ್ಗಳಲ್ಲಿ ಕಾಫಿ, ಟೀ, ಹಾಲಿನಿಂದ ಮಾಡುವ ತಿನಿಸುಗಳ ಸೇವೆನೂ ಸ್ಥಗಿತವಾಗಿದೆ. ಆದ್ರೆ ಪ್ರತಿದಿನ 2.5 ಲಕ್ಷ ಲೀಟರ್ ಹಾಲು ಬೆಂಗಳೂರಿನ ಹೋಟೆಲ್ಗಳಿಗೆ KMFನಿಂದ ಸಪ್ಲೈ ಆಗ್ತಿತ್ತು. ಈಗ ಕೇವಲ 2 ಲಕ್ಷ ಲೀಟರ್ ಹಾಲು ಮಾತ್ರ ಖರೀದಿ ಮಾಡಲಾಗ್ತಾ ಇದೆ. ಇನ್ನು ರೈತರಿಂದ 1 ಕೋಟಿ ಲೀಟರ್ ಹಾಲನ್ನ KMF ಖರೀದಿ ಮಾಡ್ತಿದೆ. ಅದರಲ್ಲಿ 36 ಲಕ್ಷ ಲೀಟರ್ ಬೆಂಗಳೂರಲ್ಲಿ ಮಾರಾಟ ಆಗ್ತಿದ್ರೆ ಇನ್ನೂ 64 ಲಕ್ಷ ಲೀಟರ್ ರಾಜ್ಯದ ಜಿಲ್ಲೆಗಳಿಗೆ ಹಾಗೂ KMF ಪ್ರಾಡಕ್ಟ್ಗೆ ಬಳಕೆ ಮಾಡಲಾಗುತ್ತೆ. ಆದ್ರೆ ಈಗ ಹೋಟೆಲ್ ಬಂದ್ ಆಗಿರೋದ್ರಿಂದ ಹಾಲು ಖರೀದಿಗೂ ಹೊಡೆತ ಬಿದ್ದಿದೆ. ಗದಗದಲ್ಲಿ ಗ್ಯಾಸ್ ಸಿಗದೆ ಜನರು ಪರದಾಡ್ತಿದ್ದಾರೆ. ಹೋಟೆಲ್ಗಳಿಗೂ ಗ್ಯಾಸ್ ಸರಿಯಾಗಿ ಪೂರೈಕೆಯಾಗ್ತಿಲ್ಲ. ಯುದ್ಧದ ಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡಿರೋ ಏಜೆನ್ಸಿಗಳು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ. 1800 ರೂಪಾಯಿ ಮೂಲ ಬೆಲೆ ಇರೋ 19 ಕೆಜಿ ಸಿಲಿಂಡರ್ 2800ಕ್ಕೆ ಏರಿಕೆ ಮಾಡ್ತಿದ್ದಾರೆ. ಪಡೆದ ಹಣಕ್ಕೆ ಬಿಲ್ ಕೊಡಿ ಅಂತ ಹೋಟೆಲ್ ಮಾಲೀಕರು ಹೇಳಿದ್ರೆ ಸಿಲಿಂಡರ್ ಕೊಡದೆ ಯಾಮಾರಿಸ್ತಿದಾರಂತೆ. ನಮಗೆ ಭಾರಿ ಸಮಸ್ಯೆಯಾಗಿದೆ ಅಂತ ಹೋಟೆಲ್ ಮಾಲೀಕ ಯಲ್ಲಪ್ಪ ಆರೋಪಿಸಿದ್ದಾರೆ. ಈಗ ಗ್ಯಾಸ್ ಸಮಸ್ಯೆಯಿಂದ ನಾವು ಕೆಲವು ಫುಡ್ಗಳಿಗೆ ಕೋಕ್ ಕೊಟ್ಟಿದ್ದೇವೆ. ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯತೆಯೂ ಇದ್ರೂ ಕೂಡ ನಾವು ದರ ಏರಿಕೆ ಮಾಡಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಸರ್ 1800 ರೂಪಾಯಿ ಕೊಡೋ ಸಿಲಿಂಡರ್ನ 2800 ರೂಪಾಯಿ ಕೊಡಕತ್ತಾರೆ ಸರ್. ಅದು 1 ಅಥವಾ 2 ಇಳಿಸ್ತಾರೆ ಸರ್. ಬಿಲ್ ಕೊಡಂದ್ರೆ ಬಿಲ್ ಕೊಡೋದಿಲ್ಲ ಸರ್.
ನಾವಿಲ್ಲಿ ಒಲಿ ಹಚ್ಚೋ ವ್ಯವಸ್ಥೆ ಮಾಡೋರಂದ್ರೆ KSRTC ಅವರು ಅದಕ್ಕೆ ಪರ್ಮಿಷನ್ ಇಲ್ಲ ಅಂತ ಮೊದಲು ಅಗ್ರಿಮೆಂಟ್ ತೊಗೊಂಡಿರ್ತಾರೆ ಸರ್. ನಮ್ಮಲ್ಲಿ ಇಲ್ಲೇ ನಾಷ್ಟಾ ಊಟದ್ದು ಭಾಳ ಅವಶ್ಯಕತೆ ಐತೆ ಸರ್. ಮತ್ತು ಈ ಪ್ರಯಾಣಿಕಗೋಸ್ಕರನ ನಮ್ಮದು ತ್ರಾಸ ಆದರೂ ಹೋಟೆಲ್ ನಡ್ಸೋಕ್ಕಾಗ್ತದೆ ಸರ್. ಮುಂದಿನ ದಿನಮಾನಗಳಿಗೆ ಹಿಂಗೆ ಆಯ್ತಂದ್ರೆ ಸರ್ ನಾವು ಒಂದು ರೇಟ್ ಹೆಚ್ಚಿಗೆ ಮಾಡಬೇಕಾಗ್ತದೆ ಸರ್. ಇಲ್ಲಾಂದ್ರೆ ಹೋಟೆಲ್ ಬಂದ್ ಮಾಡ್ಬೇಕು. ಈ 2 ಆಪ್ಷನ್ ಬಿಟ್ಟರೆ ಏನೂ ಇಲ್ಲ ಸರ್ ನಮ್ಮಲ್ಲಿ. ನಮ್ಗೆ ಹೋಟೆಲ್ ಬಂದಾದ್ರೆ ಪ್ರಾಬ್ಲಮ್ ಆಗತ್ತೆ ರೀ ಸರ್. ಯಾಕಂದ್ರೆ ನಾವು ಮಕ್ಕಳ ಮದುವೆಗೋಸ್ಕರ ಅದಕ್ಕೆ ಇದಕ್ಕಂತ ಸಾಲ ಮಾಡ್ಕೊಂಡಿರ್ತೇವೆ ರೀ. ಸಂಘನಾಗೆಲ್ಲ ಸಾಲ ತೊಗೊಂಡೇವಿ. ಈಗ ನಾವು ಈ ಹೋಟೆಲ್ನಿಂದ ಜೀವನ ಸಾಗಿಸಾಕತ್ತೇವೆ ರೀ. ಈಗ ಸಿಲಿಂಡರ್ ಸಂಬಂಧ ಈ ಹೋಟೆಲ್ ಬಂದಾತಂದ್ರೆ ಮತ್ತೊಂದು ಹೋಟೆಲ್ ಹುಡ್ಕೊಂಡು ಹೋಗ್ಬೋದು ರೀ. ಎಲ್ಲ ಹೋಟೆಲ್ಗಳು ಬಂದಾದ್ರೆ ನಾವು ಇನ್ನು ದೇಶಾಂತರ ದುಡ್ಯಾಕೆ ಹೋಗ್ಬೇಕಾಗತ್ತೆ ರೀ ಸರ್. ಇನ್ನೊಂದು ಕಡೆ ಗದಗದಲ್ಲಿ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಗದಗದ ಚೆನ್ನಮ್ಮ ಸರ್ಕಲ್ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿದೆ. ನಿನ್ನೆ ರಾತ್ರಿಯೇ ಪೆಟ್ರೋಲ್ ಖಾಲಿಯಾಗಿದ್ದು ಡೀಸೆಲ್ ಮಾತ್ರ ಇದೆ. ಪೆಟ್ರೋಲ್ ಇಲ್ಲ ಅಂತ ಗ್ರಾಹಕರನ್ನ ಸಿಬ್ಬಂದಿ ವಾಪಸ್ ಕಳುಹಿಸುತ್ತಿದ್ದಾರೆ. ಪೆಟ್ರೋಲ್ ಇನ್ನು 4 ಗಂಟೆ ಖಾಲಿ ಆಗಿದೆ ಸರ್. ಸ್ಟಾಕ್ ನಾಳೆ ಬೆಳಗ್ಗೆ ಬರುತ್ತಂದಿದ್ದಾರೆ. ಡೀಸೆಲ್ ಸಪ್ಲೈ ಐತೆ, ಡೀಸೆಲ್ ಹಾಕಿಸ್ತಾ ಇದ್ದೀವಿ ಕಸ್ಟಮರಿಗೆ. ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಬಂದು ಹೋಗ್ತಾ ಇದ್ದಾರೆ. ಬಟ್ ಡೀಸೆಲ್ ಅಂಕೂರು ಕಂಟಿನ್ಯೂ ಕೊಡ್ತಾ ಇದ್ವಿ ಕಸ್ಟಮರ್ಗೆ. ಗಾಡಿ ನಮ್ಮದು ಹೋಗಿದೆ, ಹಳೆ ಹಚ್ಚಿದೆ. ಬಟ್ ಅಲ್ಲಿ ಲೋಡ್ ಮಾಡ್ಕೊಂಬರ್ಬೇಕಲ್ಲ, ನಾಳೆ ಬೆಳಗ್ಗೆ ಬರುತ್ತೆ. ಇತ್ತ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಸಿಲಿಂಡರ್ ಸಿಗದೆ ಸಾವಿರಾರು ಜನರು ಖಾಲಿ ಸಿಲಿಂಡರ್ ಹಿಡಿದು ಕ್ಯೂ ನಿಂತಿದ್ದಾರೆ. ಇಂಡಿಯನ್ ಗ್ಯಾಸ್ ಗೋಡೌನ್ ಮುಂದೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ಗೂ ಉದ್ದದ ಕ್ಯೂನಲ್ಲಿ ನಿಂತಿರೋ ಜನ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ. ಗೋವಾ ಗಡಿಯಲ್ಲಿ ಈಗ ಸಿಲಿಂಡರ್ಸ್ಗೆ ಶೋಧ ಮಾಡಲಾಗ್ತಿದೆ. ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದಾಗಿ ದಂಧೆಕೋರರು ಅಕ್ರಮವಾಗಿ ಗ್ಯಾಸ್ ಸಾಗಾಟ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಅಕ್ರಮ ತಡೆಗೆ ಪೊಲೀಸರು ಮುಂದಾಗಿದ್ದು ಪ್ರತಿ ವಾಹನವನ್ನು ತಡೆದು ಪರೀಕ್ಷೆ ಮಾಡಲಾಗ್ತಿದೆ. ಕಾರವಾರದಿಂದ ಗೋವಾಗೆ ಅಕ್ರಮವಾಗಿ ಸಿಲಿಂಡರ್ ಸಾಗಾಟ ಆಗ್ತಿದೆ ಅನ್ನೋ ಮಾಹಿತಿ ಹಿನ್ನೆಲೆ ತಪಾಸಣೆ ಮಾಡಲಾಗ್ತಿದೆ. ಪ್ಲಾಸ್ಟಿಕ್ ಕೈಗಾರಿಕೆಗಳ ಮೇಲೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕೋಲಾರದ ಟಮಕ ಕೈಗಾರಿಕಾ ಪ್ರದೇಶದಲ್ಲಿರುವ ಸಣ್ಣ ಕೈಗಾರಿಕೆಗಳು ಬಂದ್ ಮಾಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಟಮಕದಲ್ಲಿ ವಾಟರ್ ಟ್ಯಾಂಕ್ ನಿರ್ಮಾಣದ ಫ್ಯಾಕ್ಟರಿಗಳಿವೆ. ಪ್ರತಿದಿನ 5 ರಿಂದ 6 ಸಿಲಿಂಡರ್ಗಳು ಬೇಕಿತ್ತು. ಇನ್ನೊಂದು ಕಡೆ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲೂ ವ್ಯತ್ಯಯವಾಗಿದೆ ಅಂತ ಒದ್ದಾಡ್ತಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಮಂಗಳೂರಿನ ಬಂದರಿಗೆ ಅಮೆರಿಕದ ಟೆಕ್ಸಸ್ನಿಂದ ಕಾರ್ಗೋ LPG ಹಡಗು ಆಗಮಿಸಿದೆ. ಪಿಕ್ಸಸ್ ಪಯೋನೀರ್ ಹೆಸರಿನ ಕಾರ್ಗೋ ಶಿಪ್ ಸುಮಾರು 16 ಮೆಟ್ರಿಕ್ ಟನ್ನಷ್ಟು ಅನಿಲ ಹೊತ್ತು ಮಂಗಳೂರಿಗೆ ಆಗಮಿಸಿದೆ. ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸಿದ ಮೊದಲ LPG ಹಡಗು ಇದಾಗಿದೆ. ಇನ್ನೊಂದು ಕಡೆ ರಷ್ಯಾದಿಂದ ಅಕ್ವಾ ಟೈಟನ್ ಕಚ್ಚಾ ತೈಲದ ಹಡಗು ಕೂಡ ಮಂಗಳೂರು ಬಂದರು ತಲುಪಿದೆ. ಇನ್ನು ಚೀನಾದ ಕಡೆ ಹೊರಟಿದ್ದ ಕಚ್ಚಾ ತೈಲ ತುಂಬಿದ 8 ಹಡಗುಗಳು ಭಾರತಕ್ಕೆ ಆಗಮಿಸಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಶುರು ಮಾಡಿ ಇವತ್ತಿಗೆ 23 ದಿನ. ಈ 23 ದಿನದಲ್ಲಿ ಎಷ್ಟು ಸಾವುಗಳಾಯಿತು, ಎಷ್ಟು ಆಸ್ತಿಗಳು ಹಾಳಾಯಿತು, ಎಷ್ಟು ನಗರಗಳೇ ನೆಲಸಮವಾಯಿತು ಅನ್ನೋದೇ ಲೆಕ್ಕಕ್ಕಿಲ್ಲ. ಇಷ್ಟಾದರೂ ಯುದ್ಧ ಮಾತ್ರ ನಿಂತಿಲ್ಲ. ಇವತ್ತು ಇರಾನ್ ನಡೆಸಿದ ದಾಳಿಗೆ ಅಮೆರಿಕ ಯುದ್ಧ ವಿಮಾನ ನೆಲಕಚ್ಚಿದೆ. ಇಸ್ರೇಲ್ನ ಮಿನಿ ಭಾರತ ಧ್ವಂಸ ಆಗಿದೆ. ಇರಾನ್ನಲ್ಲೂ ಘೋರ ಸ್ಫೋಟಗಳಾಗಿವೆ. ಇಸ್ರೇಲ್ನ ಮಿನಿ ಭಾರತಕ್ಕೆ ಇರಾನ್ ಬಾಂಬ್. ಇರಾನ್ ಹಾಕಿದ ಕ್ಷಿಪಣಿ ದಕ್ಷಿಣ ಇಸ್ರೇಲ್ನಲ್ಲಿರುವ ಮಿನಿ ಭಾರತ ಅಂತಲೇ ಕರೆಸಿಕೊಂಡು ಡಿಮೋನಾ ಪಟ್ಟಣಕ್ಕೆ ಅಪ್ಪಳಿಸಿದೆ. ಎಷ್ಟು ಜನ ಸತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೂ 55ಕ್ಕೂ ಹೆಚ್ಚು ಗಾಯಾಳುಗಳನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇರಾನ್ ಹಾಕಿದ ಕ್ಷಿಪಣಿ ವಸತಿ ಕಟ್ಟಡದ ಮೇಲೆ ಬಿದ್ದು ಈ ಹಳೆಯ ಮನೆಗಳು ಕುಸಿದು ಬಿದ್ದು ಈ ದುರಂತ ಸಂಭವಿಸಿದೆ. ಅಚ್ಚರಿ ಅಂದ್ರೆ ಇದೇ ಡಿಮೋನಾ ಪಟ್ಟಣದ ಕೂಗಳತೆ ದೂರದಲ್ಲಿ ಇಸ್ರೇಲ್ನ ಪರಮಾಣು ಘಟಕವಿದೆ. ನಿನ್ನೆ ಇಸ್ರೇಲ್ ಇರಾನ್ನ ಪರಮಾಣು ಘಟಕ ಉಡಾಯಿಸಿದ್ದಕ್ಕೆ ಇವತ್ತು ಇರಾನ್ ಇಸ್ರೇಲ್ನ ಪರಮಾಣು ಘಟಕದ ಕೂಗಳತೆ ದೂರದ ಪಟ್ಟಣದ ಮೇಲೆ ಕ್ಷಿಪಣಿ ಹಾಕಿ ಎಚ್ಚರಿಕೆ ನೀಡಿದೆ. ಫಸ್ಟ್ ಟೈಮ್ ಹೊರಗೆ ಬಂದ ನೆತನ್ಯಾಹು. ಇಸ್ರೇಲಿನ ಮಿನಿ ಭಾರತ ಅಂತ ಕರೆಸಿಕೊಳ್ಳೋ ಡಿಮೋನಾ ಮೇಲೆ ಇರಾನ್ ದಾಳಿಗೆ ನೆತನ್ಯಾಹು ಸಿಟ್ಟಾದ್ರು. ಇಷ್ಟು ದಿನ ಕಚೇರಿ ಬಿಟ್ಟು ರಹಸ್ಯ ಸ್ಥಳದಲ್ಲೇ ಓಡಾಡ್ತಾ ಇದ್ದ ನೆತನ್ಯಾಹು ಮಿನಿ ಭಾರತಕ್ಕೆ ಅಟ್ಯಾಕ್ ಆದ ಸುದ್ದಿ ಕೇಳಿ ಹೊರಗೆ ಬಂದರು. ಡಿಮೋನ್ ಪಟ್ಟಣಕ್ಕೆ ಬಂದು ದುರಂತವನ್ನೆಲ್ಲ ಕಣ್ತುಂಬಿಕೊಂಡ್ರು. ರಕ್ಷಣಾ ಕಾರ್ಯಾಚರಣೆ ಬಗ್ಗೆಯೂ ಮಾಹಿತಿ ಪಡೆದ್ರು. ಏನೇ ಹಾನಿಗೊಳಗಾಗಿದ್ದರೂ ಪುನರ್ ನಿರ್ಮಿಸುತ್ತೇವೆ. ಇಸ್ರೇಲ್ ನಾಗರಿಕರು ಹೋಮ್ ಫ್ರಂಟ್ ಕಮಾಂಡ್ನ ಸೂಚನೆಗಳನ್ನು ಗಮನಿಸಿ ಜಾಗರೂಕರಾಗಿರಿ ಅಂತ ಮನವಿಯನ್ನು ಮಾಡಿದ್ರು. ಮೇಲೆ ಸಂರಕ್ಷಿತ ಸ್ಥಳಗಳನ್ನು ಪ್ರವೇಶಿಸಿ ದೇವರ ಸಹಾಯದಿಂದ ನಾವೆಲ್ಲರೂ ನಮ್ಮ ಜೀವಗಳನ್ನು ರಕ್ಷಿಸಿಕೊಳ್ಳುತ್ತೇವೆ. ಅವಶೇಷಗಳಡಿ ಮಣ್ಣಾದ ಮಕ್ಕಳು, ಕಣ್ಣೀರಿಟ್ಟ ಸಿಬ್ಬಂದಿ.
ಈ ದೃಶ್ಯ ನೋಡಿ, ಮಕ್ಕಳ ಶವಗಳನ್ನ ಅವಶೇಷಗಳಿಂದ ಹೊರ ತೆಗಿತಾ ಇರೋ ದೃಶ್ಯ. ರಕ್ಷಣೆ ಮಾಡಲು ಹೋದವರು ಮಕ್ಕಳ ಶವ ನೋಡಿ ಕಣ್ಣೀರಿಟ್ರು. ಅಂದಹಾಗೆ ಇದು ಇರಾನ್ ದೇಶದ ತಬ್ರಿಜ್ ಮೇಲೆ ಅಮೆರಿಕ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಿಂದ ಆಗಿರೋ ಅನಾಹುತ. ಅಮೆರಿಕ F-15 ಉಡಾಯಿಸಿದ ಇರಾನ್ ದೇಶದ ತಬ್ರಿಜ್ಗೆ ಅಮೆರಿಕ ಬಾಂಬ್ ಹಾಕಿದ್ದಕ್ಕೆ ಇರಾನ್ ಅಮೆರಿಕನ ಯುದ್ಧ ವಿಮಾನವನ್ನೇ ಹೊಡೆದು ಹಾಕಿದೆ. ಹರ್ಮುಜ್ ದ್ವೀಪದ ಬಳಿ ಇರಾನ್ ಮೇಲೆ ಹಾರುತ್ತಿದ್ದ F-15 ಫೈಟರ್ ಜೆಟ್ ವಿಮಾನವನ್ನ ಇರಾನ್ ಸರ್ವನಾಶ ಮಾಡಿದೆ. ಇದಿಷ್ಟು A2 ಎದಿರೇಟಿನ ಯುದ್ಧದ ದೃಶ್ಯಗಳಾದ್ರೆ, ಕ್ಷಿಪಣಿಗಳ ಹೊಡೆತಕ್ಕೆ ಜನ ಹೇಗೆ ನಲುಗಿ ಹೋಗ್ತಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಇದು ಪಶ್ಚಿಮ ದಂಡೆಯ ಜಲುದ್ ಗ್ರಾಮಕ್ಕೆ ಇಸ್ರೇಲಿ ಜನ ಓಡಿ ಹೋಗ್ತಿರೋದು. ಕ್ಷಿಪಣಿಗಳು ಬೀಳುತ್ತೆ ಅನ್ನೋ ಸದ್ದು ಕೇಳ್ತಾ ಇದ್ದಂತೆ ಜನ ಎದ್ನೋ ಬಿದ್ನೋ ಅಂತ ಜೀವ ಉಳಿಸಿಕೊಳ್ಳಲು ರಾತ್ರೋರಾತ್ರಿ ಓಡಿ ಹೋದ್ರು. ಈ ದೃಶ್ಯ ನೋಡಿ, ನೂರಾರು ಜನ ಒಂದೇ ಕೊಠಡಿಯಲ್ಲಿ ಹೇಗಿದ್ದಾರೆ. ಕಣ್ಣೀರು, ಭಯ, ಆತಂಕ. ಎಲ್ಲಿ ಬಾಂಬ್ ಬಂದು ಅಪ್ಪಳಿಸುತ್ತೋ, ನಾವೆಲ್ಲ ಈ ಯುದ್ಧದಲ್ಲಿ ಸತ್ತೇ ಹೋಗ್ತೀವಿ ಅನ್ನೋ ಭಯ ಜನರನ್ನ ಕಾಡ್ತಿದೆ. ಮಕ್ಕಳನ್ನ ಯುದ್ಧಕ್ಕೆ ಕಳಿಸಿದವರು, ಯುದ್ಧದಲ್ಲಿ ಮಕ್ಕಳನ್ನ ಕಳ್ಕೊಂಡವರು, ಮನೆಯಲ್ಲಿ ವಯಸ್ಸಾದ ಜೀವಗಳು ಒದಾಡ್ತಿವೆ. ಆದರೆ ಕರುಣೆ ಇಲ್ಲದ ಯುದ್ಧದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಮನೆಯೊಳಗಿನ CCTVಯ ದೃಶ್ಯಗಳು ಕೊಲ್ಲಿ ರಾಷ್ಟ್ರಗಳ ಕರಾಳ ಯುದ್ಧದ ತೀವ್ರತೆ ಎಷ್ಟಿದೆ ಅಂತ ಸಾರಿ ಹೇಳ್ತಿವೆ. ಏನೇ ಆಗಲಿ, ದೇಶ ಆಳುವ ಜನನಾಯಕರ ಕೋಪಕ್ಕೆ ಜನ ಶಾಪಗ್ರಸ್ತರಾಗಿದ್ದಾರೆ. ಮುಸುಕಾದ ಮುಖಗಳು, ನೆಲೆಗಾಗಿ ಅಲಿದಾಡುವ ಕಣ್ಣುಗಳು, ಒಟ್ಟಾರೆ ಆತ್ಮವಿಲ್ಲದ ಜೀವಗಳಂತೆ ಬದುಕು ಕಳೆಯುತ್ತಿದ್ದಾರೆ. ಇರಾನ್ ಯುದ್ಧ ನಿಲ್ಲಿಸಲು ನಿರಾಕರಿಸಿದೆ. ಅಮೆರಿಕ ಇಸ್ರೇಲ್ ದಾಳಿಯನ್ನ ಉಲ್ಬಣಗೊಳಿಸಿದೆ. ಈಗ ಅಂತ್ಯವನ್ನ ಯಾರು, ಹೇಗೆ, ಯಾವಾಗ ಬರೆಯುತ್ತಾರೆ ಅನ್ನೋದಷ್ಟೇ ಜನರನ್ನ ಕಾಡ್ತಿರೋ ಕೆಟ್ಟ ಕನಸು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.